ಕರ್ನಾಟಕ ಚಾಲಕರ ಒಕ್ಕೂಟ ಹುಮ್ನಾಬಾದ್ ಪದಾಧಿಕಾರಿಗಳ ಆಯ್ಕೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಇದೇ ಮೊದಲ ಬಾರಿಗೆ ಚಾಲಕರ ಒಕ್ಕೂಟ ಸಂಘದ ಉದ್ಘಾಟನೆ ಮಾಡಲಾಯಿತು. ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಧ್ಯಕ್ಷ ಹುಲೆಪ್ಪ ಡುಮ್ಮೀರ್ ಅವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಜಗನ್ನಾಥ್ ರೆಡ್ಡಿ, ಗೌರವಾಧ್ಯಕ್ಷರಾಗಿ ಆಕಾಶ್ ಮಡಿವಾಳ, ಉಪಾಧ್ಯಕ್ಷರಾಗಿ ರಾಜಶೇಖರ್ ಮೇತ್ರಿ, ಬಸವರಾಜ್ ದನ್ನೂರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸತೀಶ್ ಒಳಖಿಂಡಿ ಹಾಗೂ ಹಲವಾರು ಪದಾಧಿಕಾರಿಗಳು ಸೇರಿದಂತೆ 150 ಸದಸ್ಯರನ್ನೊಳಗೊಂಡ ಸಂಘಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಅಧ್ಯಕ್ಷ ಅನಿಲ್ ದೊಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ. ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ಇಂದು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕು ಘಟಕದಲ್ಲಿ ಏನು ಚಾಲಕರದು ಹಾಗೂ ಕಮಿಟಿ ಸದಸ್ಯರದೊಂದು ID ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ಅದೇ ರೀತಿ ತಾಲೂಕು ಉದ್ಘಾಟನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಕರ್ನಾಟಕ ಚಾಲಕರ ಒಕ್ಕೂಟ ವತಿಯಿಂದ ಇಡೀ ನಮ್ಮ ಹುಮ್ನಾಬಾದ್ ತಾಲೂಕು ಎಲ್ಲ ಚಾಲಕರಿಗೆ ನಾವು ಹೇಳೋದಿಷ್ಟೇ, ನೀವು ಒಕ್ಕೂಟ ಮಾಡಿದ್ದೀವಿ, ಒಕ್ಕೂಟಕ್ಕೋಸ್ಕರ ನಮ್ಮ ಕೊರಳಲ್ಲಿ ಕಾಡಿದೆ ಅಂಥೇಳಿ ಅನಧಿಕಾರ ಘಟನೆ ಯಾವುದು ಮಾಡಬಾರ್ದು. ನಮ್ಮ ಕರ್ನಾಟಕ ಚಾಲಕರು ಒಕ್ಕೂಟದೇನೋ ಒಂದು ಸಿದ್ಧಾಂತದ, ಆ ಸಿದ್ಧಾಂತದ ಜೊತೆ ಹೋಗಬೇಕು. ಮತ್ತು ಅದೇ ರೀತಿ ನೀವು ಯಾವುದೇ ಕಷ್ಟ ಇರಲಿ, ಏನೇ ಇರಲಿ, ನಿಮ್ಮ ಜೊತೆ ಕರ್ನಾಟಕ ಚಾಲಕರು ಒಕ್ಕೂಟ ಇರುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸಂಘಟನೆ ನೋಡಿರಿ ಸರ್, ನಮ್ಮ ಚಾಲಕರಿಗೋಸ್ಕರ ಮಾಡಿರೋದು. ನಮ್ಮ ಚಾಲಕರಿಗೆ ಇವತ್ತಿಗೂ ರಾಜ್ಯದಲ್ಲಿ ಯಾರೂ ನಮ್ಮನ್ನು ಗುರುತಿಸಿಲ್ಲ. ಚಾಲಕರಿಗೆ ಇದು ನಮ್ಮದು ನಾವೇ ಗುರುತಿಸ್ಕೋಬೇಕು. ಇದು ನಮ್ಮದೊಂದು ಇಡೀ ಕುಟುಂಬ. ಚಾಲಕರಂದರೆ ಒಂದು ನಮ್ಮ ಕುಟುಂಬ ಇದ್ದಂಗೆ. ಅದಕ್ಕೆ ನಮ್ಮದು ನಾವೇ ಇದಕ್ಕೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಇದಕ್ಕೆ ಸಮಾಜದಲ್ಲಿ ನಾವು ಚಾಲಕರು ಅಂದರೆ ಏನು ಎತ್ತು ತೋರಿಸ್ಬೇಕು. ಅಂದರೆ ಈ ದೇಶದಲ್ಲೇ ಚಾಲಕರಂದ್ರೆ ಒಂದು ಅತಿ ದೊಡ್ಡ ಶಕ್ತಿ ಇದೆ. ಬಟ್ ಈ ಶಕ್ತಿನ ಯಾರು ನಮ್ಮನ್ನು ಇದು ಕೊಡ್ತಾಯಿಲ್ಲ, ಗೌರವ ಕೊಡ್ತಾಯಿಲ್ಲ. ಆ ಗೌರವವನ್ನು ತೊಗೋಬೇಕಂತಂದರೆ ನಾವು ಒಕ್ಕೂಟಿಂದ ಇರಬೇಕು. ಆಮೇಲೆ ನಾವು ಎಲ್ಲರೂ ಏಕತೆಯಿಂದ ಇರಬೇಕಂತೇಳಿ ನನ್ನೊಂದು ಉದ್ದೇಶ ಇದೆ ಸರ್. ಹಾಂ, ಇದು ಹುಮ್ನಾಬಾದ್ನಲ್ಲಿ ಇದೇ ಫಸ್ಟ್ ಟೈಮ್ ಮಾಡಿದ್ದೀವಿ ಸರ್. ನನ್ನ ಹೆಸರು ಹುಲೆಪ್ಪ ಡುಮ್ಮೆ ಅಂತೇಳಿ, ಬೀದರ್ ಜಿಲ್ಲಾ ಅಧ್ಯಕ್ಷರು. ನಮಸ್ಕಾರ. ಕರ್ನಾಟಕ ಚಾಲಕರ ಒಕ್ಕೂಟ ಹುಮ್ನಾಬಾದ್ ತಾಲೂಕು ಘಟಕದ ತಾಲೂಕು ಅಧ್ಯಕ್ಷರು ನಾನು ಜಗನ್ನಾಥ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ಇವತ್ತು ID ಕಾರ್ಡ್ ವಿತರಣೆ ಫಂಕ್ಷನ್ನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷರು, ಬಾಲ್ಕಿ ತಾಲೂಕು ಅಧ್ಯಕ್ಷರು ಎಲ್ಲರೂ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೆ ಧನ್ಯವಾದ ಹೇಳುತ್ತಾ, ನಮ್ಮೆಲ್ಲ ಚಾಲಕರಿಗೆ ಹೇಳೋದೇನೆಂದರೆ, ವೆಹಿಕಲ್ಲು ಡ್ರಿಂಕಿಂಗ್ ಮಾಡಿ ಓಡಿಸ್ಬೇಡ್ರಿ. ಎಲ್ಲರೂ ಸರಿಯಾಗಿ ID ಕಾರ್ಡ್ದು ಒಂದು ಉದ್ದೇಶ ಏನದಾದ್ರೂ ಸರಿಯಾಗಿ ಮೇಂಟೈನ್ ಮಾಡಿರಿ. ಎಲ್ಲರೂ ಸರಿಯಾಗಿ ಗಾಡಿ ಓಡಿಸಬೇಕು. ಎಲ್ಲಿ ಹೆಂಗೆ ID ಕಾರ್ಡ್ ಅದ ಅಂತ ದಾದಾಗಿರಿ ತೋರಿಸ್ಕೊತಾ ಜಗಳ ಆಡ್ಕೋತಾ ಏನಾರ ಅನುಭೂತಾದ್ರೆ ಅದಕ್ಕೆ ಯಾರೂ ರೆಸ್ಪಾನ್ಸ್ ಕೊಡೋಲ್ಲ. ಒಂದು ಒಳ್ಳೆ ರೀತಿಯಿಂದ ನೀವು ಹೋಗಿ ಬಂದ ಮ್ಯಾಕೆ ನಿಮ್ಗೆ ಯಾರ ಒಂದು ಅನುಭೂತ ಆಗ್ಯದ, ಅವ್ರು ಏನಾರ ದೌರ್ಜನ್ಯ ಮಾಡ್ತಾಯಿದ್ದಾರೆ ಅಂದ್ರೆ ಅದಕ್ಕೆ ತಾಲೂಕು ಜಿಲ್ಲಾದವರು ಎಲ್ಲ ಕಮಿಟಿದವರು ಬಂದು ಅದಕ್ಕೆ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತೀನಿ. ಇಷ್ಟು ವರ್ಷ ಯಾವುದೇ ಸಂಘಟನೆ ಇರಲಿಲ್ಲ, ಈಗ ಚಾಲಕರಿಗೆ ಒಂದು ಸಂಘಟನೆ ಬಂದಿದೆ, ಒಕ್ಕೂಟ ಸಿಕ್ಕಿದೆ. ಯಾವ ರೀತಿಯಾಗಿ ಏನು ಸಮಸ್ಯೆ ಇದೆ ಚಾಲಕರಿಗೆ ಮತ್ತು ಯಾವ ರೀತಿಯಾಗಿ ಹೋರಾಟ ಮಾಡ್ತೀವಿ? ಸಮಸ್ಯೆ ಏನು ನೋಡಿರಿ, ಚಾಲಕರಿಗೆ ಅಂದರೆ ಒಂದು ನಾಯಿಗತ್ತಲೆ ಇಜತ್ತು. ಫಸ್ಟ್ ಆಫ್ ಆಲ್ ಇಡೀ ರಾಜ್ಯದಾಗೆ, ಇಡೀ ಸ್ಟೇಟ್ನಲ್ಲಿ ಓಲ್ಡ್ರಲ್ಲಿ ಡ್ರೈವರಿಗೆ ಅಂತಂದರೆ ಯಾರೂ ಇದನ್ನೇ ಮಾಡಲ್ಲ, ಲೈಕೆ ಮಾಡಲ್ಲ. ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ಸಮಸ್ಯೆ ನೋಡ್ರಿ, ಭಾಳಷ್ಟು ಸಮಸ್ಯೆ ಅವ. ಇಲ್ಲಿ ನಮ್ಮ ಸ್ಟ್ಯಾಂಡ್ ಸಮಸ್ಯೆ ಅದ, ಜಾಗ ಅಂತೂ ಇಲ್ಲ. ಆಯ್ತು, ಅಲ್ಲಿಂದ ಇಲ್ಲಿ ನಮಗೆ ಜಾಗ ಬದಲಿ ಮಾಡ್ಕೋತಿಗೆ ತೇರ್ ಮೈದಾನ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಏನದ ಜವಾಬ್ದಾರಿಲಿಂದ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮೆಲ್ಲ ಚಾಲಕರದು ಎಲ್ಲ ಹೆಮ್ಮೆಲಿಂದ ಅವ್ರನ್ನೂ ನಂಗೆ ಸಹಕಾರ ಕೊಟ್ಟರು ಅಂತಂದರೆ ಇದಕ್ಕೆ ಭಾಳಷ್ಟು ಮ್ಯಾಗ ಒಯ್ದು ಪਹੁಂಚಾಸ್ತೀನಿ ನಾನು. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. TVSನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483